ಕಾರ್ತೀಕ ಮಾಸ ಮಹಾತ್ಮೆಯನ್ನು ಬಹಳ ಅದ್ಭುತವಾಗಿ ಪುಟ್ಟ ಪುಟ್ಟದಾದ ಕಥಾ ಸಾರಾಂಶಗಳನ್ನೆಲ್ಲ ಒಳಗೊಂಡ ಈ ಅದ್ಭುತವಾದ ಕಥೆಗಳನ್ನು ನಾವು ಕೇಳ್ತಾ ಬಂದಿವಿ ಇಷ್ಟು ದಿವಸಗಳ ಕಾಲ. ಒಂದೊಂದು ದಾನದ ಮಹತ್ವವನ್ನು ಹೇಳ್ತಾ ಬರುವಾಗ ಶ್ರೇಷ್ಠ ದಾನವಾದದ್ದು ಯಾವುದು ಅಂತ ಕೇಳಿದರೆ ಕನ್ಯಾದಾನ ಅಂತ ಹಿಂದೆ ಹೇಳಿದ್ದೆ. ಈಗ ಅದೇ ಕಾರ್ತೀಕ ಮಾಸದಲ್ಲಿ ಮತ್ತೊಂದು ವಿಶೇಷವಾದದ್ದು ಶ್ರೇಷ್ಠವಾದದ್ದು ದಾನ ಅಂತ ಹೇಳಿದರೆ ಅನ್ನದಾನ ಅಂತ ತಗೊಳ್ತಾರೆ. ಅದಕ್ಕೊಂದು ಅದ್ಭುತವಾದ ರೋಚಕವಾದ ಕಥೆಯನ್ನು ಹೇಳಲಿಕ್ಕೆ ಅಂತ ಹೊರಡ್ತಾರೆ. ಬ್ರಹ್ಮದೇವರು ನಾರದರನ್ನು ಕುರಿತು ಎಲ್ಲ ಇಡೀ ಆ ಕಾರ್ತೀಕ ಮಾಸದ ಮಹತ್ವವನ್ನು ಹೇಳುವಾಗ ಒಂದೊಂದು ರೋಚಕದ ಕಥೆಗಳೇ ಇವೆ. ಅದರಲ್ಲಿ ಯಾವುದೂ ನಿಸ್ಸಾರವಾದ ಕಥೆ ಅಂತಿಲ್ಲ, ತೆಗೆದು ಹಾಕಬೇಕು ಅಂತ ಅನ್ನೋದಿಲ್ಲೇ ಇಲ್ಲ. ಆದ್ದರಿಂದ ಎಲ್ಲವೂ ರೋಚಕವಾದ ಕಥೆಗಳೇ. ಅದರಲ್ಲಿಯೂ ವಿಶೇಷವಾಗಿ ಬ್ರಹ್ಮದೇವರು ಅನ್ನದಾನದ ಮಹತ್ವ ಹೇಳ್ತೇನೆ ಕೇಳ್ರಿ ನೀ ನಾರದರೇ ಅಂತ ಪ್ರಾರಂಭ ಮಾಡ್ತಾರಂತೆ. ಒಂದು ನಂದಿಗ್ರಾಮ ಅಂತ. ಆ ನಂದಿಗ್ರಾಮದಲ್ಲಿ ಇಬ್ಬರಿದ್ರಂತೆ. ಒಬ್ಬನು ಪುಷ್ಕರ, ಇನ್ನೊಬ್ಬನು ಪುಷ್ಕರನೇ. ಹಾಗಾದರೆ ಇಬ್ಬರಿಗೂ ಒಂದೇ ಹೆಸರು. ಏನು, ಒಂದು ನಂದಿಗ್ರಾಮ, ಅದರಲ್ಲಿ ಇಬ್ಬರು ವ್ಯಕ್ತಿಗಳಿದ್ರಂತೆ. ಒಬ್ಬನ ಹೆಸರು ಪುಷ್ಕರ, ಇನ್ನೊಬ್ಬನ ಹೆಸರು ಪುಷ್ಕರ ಅಂತ. ಇಬ್ಬರ ಹೆಸರು ಪುಷ್ಕರನೇ ಆಗಿತ್ತು. ಇಬ್ಬರೂ ಕೂಡ ಪರಸ್ಪರವಾಗಿ ತಮಗೆ ಯೋಗ್ಯತಾನುಸಾರವಾಗಿ ಒಬ್ಬ ಪುಷ್ಕರ ಆಗುವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಭಗವಂತನ ಪೂಜೆಯನ್ನು ಮಾಡ್ತಾ ಉಳಿದದ್ದೆಲ್ಲ ಕಾಲಗಳನ್ನು ವಿಷಯಾಸಕ್ತಿಗಳಲ್ಲಿ ಅಂತ ವಿನಿಯೋಗ ಮಾಡ್ತಿದ್ದಂತೆ. ಇನ್ನೊಬ್ಬ ಪುಷ್ಕರ ಆಗುವಾಗ ಹೇ ಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಭಾಗವತ ಧರ್ಮದಲ್ಲಿ ಹೇಳುವಾಗ ಶ್ರೀ ಹೇ ಕೃಷ್ಣ ಗೋವಿಂದ ಹರೇ ಮುರಾರೇ ನಾಥ ಅಂತ ಗಾನ ಮಾಡ್ತಿದ್ದಂತೆ ಒಬ್ಬ ಪುಷ್ಕರನಾಗುವಾಗ. ಆ ಪುಷ್ಕರ ನಿರಂತರವಾಗಿ ಅವ್ಯಾಹತವಾಗಿ ಭಗವಂತನ ಸೇವೆಯಲ್ಲಿ ಭಗವಂತನ ಸಂಕೀರ್ತನೆಯಲ್ಲೇ ಕಾಲ ಕಳೀತಿದ್ದಂತೆ. ಯಾವಾಗ ನೋಡಿದರೂ ದೇವರ ಮನೆಯಲ್ಲಿ ಕೂತುಕೊಂಡು ಜಪತಪಾದಿಗಳನ್ನು ಮಾಡ್ತಾ ಭಗವಂತನ ಪ್ರಾರ್ಥನೆಯನ್ನೇ ಮಾಡ್ತಿದ್ದಂತೆ, ದಾನ ಧರ್ಮಗಳನ್ನೆಲ್ಲ ಮಾಡ್ತಿದ್ದಂತೆ. ಅಂತಹ ಪುಷ್ಕರ ಒಂದು ಸಲ ಇದ್ದಕ್ಕಿದ್ದ ಹಾಗೆ ತಮ್ಮ ಮನೆಗಳಲ್ಲಿ ತಾವು ಧರ್ಮಗಳನ್ನು ಮಾಡ್ತಾ ಕೂತಾಗ ಮೇಲೆ ಯಮ ಕಿಂಕರರೆಲ್ಲ ನೋಡಿದ್ರಂತೆ. ಯಮದೇವರು ಹೇಳಿದ್ರಂತೆ, ಯಮ ಕಿಂಕರರನ್ನು ಕರೆದ್ರು, ಬರ್ರಿ ಅಲ್ಲಿ ಪುಷ್ಕರ ಅಂತಿದ್ದಾನೆ ಭೂಲೋಕದಲ್ಲಿ, ನಂದಿಗ್ರಾಮ ಅಂತಿದೆ, ಅಲ್ಲಿ ಅವನನ್ನು ಕರ್ಕೊಂಡು ಬರ್ರಿ ಅಂತ ಇಷ್ಟು ಹೇಳ್ತಾರಂತೆ. ಅಷ್ಟೇ ಹೇಳಿದ ಕೂಡಲೇ ಕಿಂಕರರು ಓಡೇ ಬಿಟ್ರು. ಅಲ್ಲಿಂದ ಓಡಿ ತಳಗೆ ಅಂತ ಬರ್ತಾರೆ. ತಳಗೆ ಅಂತ ಬಂದು ಪುಷ್ಕರ ಅಂತ ಹುಡುಕ್ತಾರೆ. ಹುಡುಕಿದ ಕೂಡಲೇ ಪುಷ್ಕರ ಸಿಕ್ಕ, ಕರ್ಕೊಂಡ್ರು ಮೇಲೆ ಹೋದ್ರಂತೆ ಸೀದಾ. ಆಶ್ಚರ್ಯ ಆಯ್ತು. ಅಲ್ಲಿ ಕರ್ಕೊಂಡು ಬರುವ ಆ ದ್ವಾರ ಭಾಗದಲ್ಲೇ ಇದ್ದ ಪುಷ್ಕರ ಯಮಕಿಂಕರ ಅವನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಅಂತ ಬರ್ತಾ ಇದ್ರು. ಯಮ ತನ್ನ ಆಸನದಲ್ಲಿ ಸಿಂಹಾಸನದಲ್ಲಿ ಕೂತಿದ್ದ. ತನ್ನ ಆಸ್ಥಾನದಲ್ಲಿ ಕೂತುಕೊಂಡ ಯಮ ಆ ಪುಷ್ಕರನನ್ನು ನೋಡಿದ ಕೂಡಲೇ ಎದ್ದು ಓಡಿದ್ನಂತಲ್ಲಿಂದ. ಓಡಿ ಹೋಗಿ ಆ ಕಿಂಕರನ ಕೈ ಸರಿಸಿ ಆ ಪುಷ್ಕರನ ಕೈ ಹಿಡಿದು ಸ್ವಾಗತ ಮಾಡಿ ತನ್ನ ಸಿಂಹಾಸನದಲ್ಲಿ ಕೂಡಿಸಿ ಪ್ರಾರ್ಥನೆ ಮಾಡಿಕೊಳ್ತಾನಂತೆ. ಅರೇ ಪುಷ್ಕರ, ಕ್ಷಮ ಮಾಡಿಬಿಡಬೇಕು, ಇದು ನನ್ನ ತಪ್ಪಲ್ಲ, ನನ್ನ ಕಿಂಕರರ ತಪ್ಪಿದು ಅಂತ ಅನ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಆಶ್ಚರ್ಯ ಆಯಿತು. ಅಲ್ಲ, ಹೇಳಿರೋದೇ ಯಮ ಕರ್ಕೊಂಡು ಬಾ ಅಂತ ಹೇಳ್ಯಾನ. ಕರ್ಕೊಂಡು ಬಂದಾದ್ಮೇಲೆ ತಪ್ಪಾಗಿದೆ ನಂದು, ಕ್ಷಮಿಸಿ, ನನಗೆ ಗೊತ್ತಾಗಿಲ್ಲ, ನಮ್ಮ ಕಿಂಕರದ ತಪ್ಪಿವರು ಅಂತ ಹೇಳ್ತಿದ್ದಾನೆ ಅಂದರೆ ಏನೋ ಇದರಲ್ಲಿ ಮಿಸ್ ಆಗಿದೆ ಅಂತ ಅರ್ಥ. ಹೇಳಿದ್ನಂತೆ ಯಮ. ಸೈಡಿಗೆ ಕರ್ಕೊಂಡು ಬಂದು ಕಿಂಕರರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡಿದಂತೆ. ಎಲ್ಲೋ ಕಿಂಕರರೇ, ನನ್ನ ಭೃತ್ಯರು ಅಂತ ಅನಿಸ್ಕೊಂಡಿದ್ದೀರಿ, ಪುಷ್ಕರನನ್ನು ಕರ್ಕೊಂಡು ಬರ್ರಿ ಅಂತ ಹೇಳಿಬಿಟ್ರೆ ಸದಾ ಕಾಲ ಹರಿಧ್ಯಾನ ಮಾಡ್ತಕ್ಕಂಥ ಪುಷ್ಕರನನ್ನು ಕರ್ಕೊಂಡು ಬಂದಿದ್ದೀರಲ್ಲ, ಅಲ್ಲಿ ಇನ್ನೊಬ್ಬನಿದ್ದಾನೆ ನೋಡು, ಅಲ್ಲಿ ಕಾಣ್ತಿದ್ದಾನೆ ನೋಡು ಅಂತ ಬೆಟ್ಟು ಮಾಡಿ ತೋರಿಸಿದ್ದಂತೆ. ಮೊದಲೇ ಮಾಡಿದ್ರೆ ಆಗ್ತಿತ್ತೋ ಇಲ್ಲೋ, ಪುಷ್ಕರನ ಕರ್ಕೊಂಡು ಬಾ ಅಂದ್ಬಿಟ್ರೆ ಸೀದಾ ಕರ್ಕೊಂಡು ಬಂದರೆ ಆಯ್ತಾ? ಸೀದಾ ನೋಡು, ಅಲ್ಲಿ ಅಲ್ಲಿದ್ದಾನೆ ನೋಡು, ತಳಗಿದ್ದಾನೆ ನೋಡು, ಅವನನ್ನು ಕರ್ಕೊಂಬ. ದುರಾಚಾರಿಯಾಗಿದ್ದಾನೆ, ಸ್ವಲ್ಪ ಮಾತ್ರ ಪೂಜೆಯನ್ನು ಮಾಡ್ತಾನೆ, ಏನು ಬೇಕೋ ಮನಸ್ತಕ್ಕ ಹಾಗೆ ವಿಷಯಾಸಕ್ತಿಯಲ್ಲಿ ಮುಳುಗಿದ್ದಾನಲ್ಲ, ಅವನ ಆಯುಷ್ಯ ಮುಗಿದಿದೆ, ಅವನು ಕರ್ಕೊಂಡು ಬರ್ರಿ ಅಂತ ಹೇಳಿದ್ರೆ ಇವನನ್ನು ಕರ್ಕೊಂಡು ಬಂದ್ರಲ್ಲ, ಈ ಮಹಾತ್ಮನನ್ನು ಕರ್ಕೊಂಡು ಬಂದ್ರಲ್ಲ ಅಂತ ಬೈಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನಂತೆ. ಸ್ವಲ್ಪ ಹೊತ್ತು ಕಾಲ ಬೈದು ಪುಷ್ಕರನ ಹತ್ರ ಬರ್ತಾನೆ. ಪುಷ್ಕರ, ನೀನೇನು ಚಿಂತೆ ಮಾಡಬೇಡ್ರಿ, ನೀವು ಹೇಗೆ ಬಂದ್ರೋ ಹಾಗೆ ತಳಗಿಳಿದು ಹೋಗ್ರಿ ಅಂತಂತಾನಂತ. ನೋಡ್ರಿ ಯಮ ಹೇಗಿರ್ತಾನೆ ವಿಚಾರ ಮಾಡ್ರಿ. ಯಾರಾದರೂ ಹರಿನಾಮ ಸ್ಮರಣೆ ಮಾಡ್ತೀರಿ ಅಂದರೆ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗಿ ತನ್ನ ಸಿಂಹಾಸನದಲ್ಲಿ ಕೂಡಿಸಿ ಅವನಿಗೆ ಹೇಳಿ, ಹಾಗಾದರೆ ನೀವು ಬಂದದ್ದು ಬಹಳ ಕ್ಷೇಮನ, ನೀವೆಲ್ಲ ಕ್ಷೇಮವಾಗಿದ್ದೀರಾ, ನೀವು ಭೂಲೋಕದಲ್ಲಿ ಸದಾಕಾಲ ಹರಿಧ್ಯಾನ ಮಾಡ್ತಿದ್ದೀರಲ್ಲ, ಬಹಳ ಸಂತೋಷ, ಹೊರಡ್ರಿ ಅಂತಂತಾನಂತೆ. ಹೊರಡ್ರಿ ಅಂತಂದಾಗ ಪುಷ್ಕರ ಅನ್ನಂತೆ,
ಅಲ್ಲ ಕರ್ಕೊಂಡು ಬಂದೀರಿ ಅಂತಂದ ಮೇಲೆ ನಾ ಕರ್ಕೊಂಡು ಬಂದಿರಿ, ನನ್ನನ್ನು ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಿ ಯಮಲೋಕದ ತನಕ, ನಾನು ಬಂದಿದ್ದೇನೆ ಹೌದು, ಆದರೆ ಇಲ್ಲಿ ಬಂದ ಕಾರ್ಯವನ್ನು ಮುಗಿಸ್ಕೊಂಡೇ ಹೋಗ್ತೇನೆ ಅಂತಂದಂತೆ ಪುಷ್ಕರ. ಏನು ಅಂತ ಕೇಳಿದ ಯಮ. ನೋಡು ಇಲ್ಲಿ ಬಂದಿದ್ದೇನೆ ಅಂದಮೇಲೆ ಸೈಡ್ ಸೀನ್ ಮಾಡದೆ ಹೋಗ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ನಂತೆ. ನಾವು ಯಾವುದಾದ್ರೂ ಒಂದು ಊರಿಗೆ ಕ್ಷೇತ್ರಕ್ಕೆ ಅಂತ ಹೋದ್ವಿ ಅಂತ ಆದರೆ ದಿಲ್ಲಿಗೆ ಹೋಗ್ತೇವೆ ಅಂತಂದರೆ ದಿಲ್ಲಿ ಘೂಮ್ನ ಅಂತ ಬೆನ್ನು ಹತ್ತುತ್ತೇವೆ. ಯಾವುದಾದ್ರೂ ಬಸ್ ಹೋಗಿರೋದು ಯಾತ್ರೆಗೆ ಅಂತ ಹೋಗಿರ್ತೇವೆ. ದಿಲ್ಲಿಗೆ ಅಂತ ಹೋದ ತಕ್ಷಣ ಯಾವುದಾದ್ರೂ ಎಂಪೋರಿಯಂ ಅವ್ರ ಸಮಾಧಿ ಇವ್ರ ಸಮಾಧಿ ಅಲ್ಲಿ ಬಸ್ ತೊಗೊಂಡು ಹೋಗ್ತೇವೆ. ನಾವು ಮಾಡ್ತಕ್ಕಂತಹ ಕಾರ್ಯ ಏನು, ನಾವು ಸೈಡ್ ಸೀನ್ ಮಾಡಲಿಕ್ಕೆ ಹೋಗಬಾರ್ದು ಕ್ಷೇತ್ರಕ್ಕೆ ಅಂತ ಹೋದಾಗ. ಆದರೆ ಪುಷ್ಕರ ಆಗುವಾಗ ನಾನು ಸೈಡ್ ಸೀನ್ ಮಾಡ್ತೇನೆ ಅಂತಂದಂತೆ. ಸೈಡ್ ಸೀನು ಅಂದರೆ ಏನು ಅಂತ ಕೇಳಿದ ಯಮ. ನೋಡು ಸೈಡ್ ಸೀನು ಅಂತ ಹೇಳಿದ್ರೆ ಈಗ ಹೇಳ್ತೇನೆ ಕೇಳು ಅಂತ ಪುಷ್ಕರ ಹೇಳಿದ್ನಂತೆ. ಅಲ್ಲ ನಿನ್ನ ಲೋಕದಲ್ಲಿ ಬಹಳ ನರಕಗಳಿವೆ ಅಂತಲ್ಲ, ಲಕ್ಷ ಲಕ್ಷಗಟ್ಟಲೆ ನರಕಗಳಿವೆ, ಸಾವಿರಾರು ನರಕಗಳಿವೆ ಅಂತೆ, ಒಂದ್ಸಲ ಸೈಡ್ ಸೀನ್ ಮಾಡಿಸ್ ನನಗೆ ಅಂತಂತಾನಂತೆ. ಅಯ್ಯೋ ಹರಿಭಕ್ತನೇ, ನನ್ನ ದಯಮಾಡಿ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡ, ನಿನ್ನನ್ನು ಕರ್ಕೊಂಡು ಬಂದದ್ದು ತಪ್ಪಾಗಿದೆ, ದಯಮಾಡಿ ನೀ ಭೂಲೋಕಕ್ಕೆ ಅಂತ ಹೊರಡು ಅಂತಂತ. ಸಾಧ್ಯವೇ ಇಲ್ಲ. ಯಮಲೋಕ ಅಂತ ಹೇಳಿ ನಾನು ಎಷ್ಟು ಕೇಳಿದ್ದೇನೆ, ಅದನ್ನೆಲ್ಲ ಕೇಳಿದ್ದೇನಷ್ಟೇ, ನೋಡಿಲ್ಲ, ನೋಡಲೇಬೇಕು. ಒಂದು ಕೆಲಸ ಮಾಡು, ಎಲ್ಲ ನರಕ ತೋರಿಸು ನನಗೆ ಅಂತಂತಾನಂತೆ. ಎಲ್ಲ ನರಕ ತೋರಿಸ್ಲಿಕ್ಕೆ ಅಂತ ಹೊರಟ. ಯಾವ್ಯಾವ ನರಕ ಬರ್ತಾವೆ ಅಂತ ಬಹಳ ನರಕಗಳಿವೆ. ಅದರಲ್ಲಿಯೂ ಕೆಲವೊಂದು ನರಕಗಳನ್ನು ಪಟ್ಟಿ ಮಾಡ್ತಾರೆ. ರೌರವ ಅಂತ ಒಂದು ನರಕ ಇದೆ ಅಂತೆ, ಇನ್ನೊಂದು ಆತಿಥ್ಯವಾದ ರೌರವ ಅಂತ ಕರೀತಾರೆ, ಮಹಾರೌರವ, ಪುರವ ಏನು ಮತ್ತು ಪೂಯ ನಿಲಯ, ಕುಂಬಿಪಾಕ, ಇವು ಅನೇಕ ನರಕಗಳಿವೆ. ಅನೇಕ ನರಕಗಳಲ್ಲಿ ಕೆಲವೊಂದು ನರಕಗಳನ್ನು ನೋಡ್ತಾ 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 ಎಲ್ಲ ನರಕದ ದರ್ಶನ ಮಾಡಿದ್ದಂತೆ. ಎಲ್ಲ ನರಕದ ದರ್ಶನ ಮಾಡಿದ ಕೂಡಲೇ ನಾವೇನಾದರೂ ನರಕ ಅಂದ್ರೆ ಭಯಪಡ್ತೇವೆ. ಪುಷ್ಕರ ಹೆದರಲಿಲ್ಲಂತೆ. ಎಲ್ಲ ನರಕವನ್ನು ಸರಿ ಕಣ್ಣಾರೆ ಕಣ್ಣಿಟ್ಟು ನೋಡಿದ್ದಂತೆ, ಹೆದರಲಿಲ್ಲ. ಯಾಕೆ ಹೆದರೋದಿಲ್ಲ? ಸದಾ ಕಾಲ ಹರಿನಾಮ ಸ್ಮರಣೆ ಬಾಯಲ್ಲಿರುವಾಗ ಹೆದರಿಕೆ ಯಾಕೆ ಅಂತ, ಹೆದರಬೇಡ ನೀನು ಅಂತ ಮೊದಲೇ ಪುಷ್ಕರ ಧೈರ್ಯದಿಂದಲೇ ಇದ್ದ. ಎಲ್ಲ ನರಕ ನೋಡಿದ ಕೂಡಲೇ ಅಲ್ಲಿದ್ದ ನರಕವಾಸಿಗಳೊಟ್ಟಿಗೆ ಮಾತಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ನಂತೆ. ಯಾಕೆ ಬಂದಿದ್ದಿ ನೀನು ಅಂತ ಕೇಳಿದ್ನಂತೆ. ಒಬ್ಬ ಹೇಳಿದ, ಇಲ್ಲ ನಾನು ಭೂಲೋಕದಲ್ಲಿ ಹೋಗ್ತಾ ಇರುವಾಗಲೇ ಬೈಕ್ ಮೇಲೆ ಹೀಗೆ ಕೈ ಹಾಕಿ ಮಾಂಗಲ್ಯ ಕಳು ಮಾಡಿದ್ದೆ, ಆದ್ದರಿಂದ ನನಗೊಂದು ಇಲ್ಲೊಂದು ನರಕ ಕೊಟ್ಟಿದ್ದಾನೆ ಯಮ ಅಂತ ಒಬ್ಬನಂದಂತೆ. ಇನ್ನೊಬ್ಬ ಹೇಳಿದಂತೆ, ದೇವಸ್ಥಾನಕ್ಕೆ ಅಂತ ದರ್ಶನಕ್ಕೆ ಅಂತ ಹೋಗಿದ್ದೆ, ದರ್ಶನ ಮಾಡುವಾಗ ಅಲ್ಲಿ ಒಂದು ಬೆಳ್ಳಿ ದೀಪ ಕಾಣಿಸ್ತು, ನಿಧಾನವಾಗಿ ಚೀಲದಲ್ಲಿ ಹಾಕ್ಕೊಂಡೆ, ಆದ್ದರಿಂದ ಯಮ ನನ್ನನ್ನು ಇಲ್ಲಿ ವೇಚಾಡಿಸ್ತಾ ಇದ್ದಾನೆ, ದಯಮಾಡಿ ಇದರಿಂದ ನನ್ನನ್ನು ಮುಕ್ತಿ ಕೊಡು ಅಂತ ಒಬ್ಬನು ಕೇಳಿದ್ನಂತೆ. ಇನ್ನೊಬ್ಬ ಹೇಳಿದಂತೆ, ಗುರುಕುಲದಲ್ಲಿ ವಾಸವಾಗಿದ್ದೆ, ಗುರುಗಳನ್ನು ಹಿಂದಿನಿಂದ ಬೈತಾ ಇದ್ದೆ, ನಂತರ ಅಭ್ಯಾಸ ಆದಮೇಲೆ ಮುಂದಿನಿಂದಲೇ ಬೈಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ಮಠದಲ್ಲಿ ಆಗುವಾಗ ಒಂದೊಂದು ಸಲ ನೋಡ್ರಿ, ದೇವರ ಹತ್ರ ಇದ್ದಾಗಲೇ ಪೂಜೆ ಮಾಡ್ತಾ ಅಭ್ಯಾಸ ಆದಮೇಲೆ ದೇವ್ರ ಹತ್ರ ನಿಂತೇ ಬೈಯೋದಂತೆ, ಏನೋ ಇಂಥ ದಡ್ಡಿದ್ದೀನಿ ನೀನು ಅಂತ ಬೈಯೋದು. ಹಾಗೆ ಹಿಂದೆ ಮುಂದೆ ವಿಚಾರವೇ ಇಲ್ಲ. ಪುರಾಣಕ್ಕೆ ಅಂತ ಕೂತಿದ್ದೆ, ಹರಟಿನೇ ಹೊಡಿತಿದ್ದೆ. ಮನೆಯಲ್ಲಿ ಇಂಥದ್ದೊಂದು ಧಾರಾವಾಹಿ ನೋಡಿ ಪುರಾಣಕ್ಕೆ ಅಂತ ಬಂದು ಕೂತಿದ್ದೆ. ನೋಡೋ ಪುಷ್ಕರ, ನಾನು ಭಾಗವತ ಪುರಾಣಕ್ಕೆ ಅಂತ ಬಂದಿದ್ದೆ, ಅಲ್ಲಿ ಹೋಗಿ ಹರಟಿ ಹೊಡಿತಾ ಕೂತಿದ್ದೆ, ಆದ್ದರಿಂದ ಇಲ್ಲೊಂದು ನರಕ ಕೊಟ್ಟರು ನನಗೆ, ಏನು ಮಾಡಲಿ ಅಂತ ಒಬ್ಬನು ಹೇಳಿದ್ನಂತೆ. ಇನ್ನೊಬ್ಬ ಹೇಳಿದ, ನೋಡು ಭೂಲೋಕದಲ್ಲಿದ್ದು ದಾನಾದಿ ಕರ್ಮಗಳನ್ನೇ ಇನ್ನೂವರೆಗೂ ಮಾಡಲೇ ಇಲ್ಲ ನಾನು. 80-90 ವರ್ಷ ಬದುಕಿದ್ದೆ ಲೋಕದಲ್ಲಿ, 1 ರೂಪಾಯಿ ಎತ್ತಿ ದಾನ ಮಾಡಲಿಲ್ಲ. ಜಿಪುಣತನ ಮಾಡಿ ಎಷ್ಟು ದುಡ್ಡಿದ್ರು ಕೈಯಲ್ಲೇ ಇಟ್ಕೊಂಡು ಕೂತ್ಕೊಂಡೆ, ಆದ್ದರಿಂದಲೇ ಯಮಲೋಕಕ್ಕೆ ಅಂತ ಬಂದಿದ್ದೇನೆ ನೋಡು ಪುಷ್ಕರ ಅಂತ ಒಬ್ಬೊಬ್ಬರು ತಮ್ಮ ಕಥೆಗಳನ್ನೇ ಹೇಳಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಪುಷ್ಕರ ಒಂದು ಸಲ ಸಮಾಧಾನದಿಂದ ಇರ್ರಿ ನೀವು ಅಂತಂದ್ರಂತೆ. ಅವ ಉಪದೇಶ ಪ್ರಾರಂಭ ಮಾಡಿದ, ಅಲ್ಲೋ ಇಷ್ಟು ಕಥೆಗಳನ್ನೆಲ್ಲ ಹೇಳ್ತಿದ್ದೀರಿ, ನೀವು ಒಂದು ಉಪಾಯ ಇತ್ತು, ಒಂದು ಒಳ್ಳೆ ಉಪಾಯ ಇತ್ತು, ಅದನ್ನು ಶ್ರವಣವೇ ಮಾಡಿಲ್ವಾ, ಅದನ್ನು ಕೇಳೇ ಇಲ್ವ ನೀವು ಅಂತ. ಯಾವುದದು ಅಂತ ಕೇಳಿದ್ದಂತೆ. ಯಾವುದದು ಅಂತ ಕೇಳಿದರೆ, ಯಾವುದು ಅಂತ ಕೇಳ್ತಿರಲ್ಲ, ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ಪಾಶಾಂಕುಶಧ್ವಜ ಸರೋರುಹಲಾಂಚನಾಡ್ಯಂ. ಭಗವಂತನ ಪಾದದಲ್ಲಿ ಏನೇ ಶಂಖ, ಚಕ್ರ, ವಜ್ರ, ಅಂಕುಶ ಇವೇ ಮೊದಲಾದ ಎಲ್ಲ ಚಿಹ್ನೆಗಳುಳ್ಳ ಭಗವಂತನ ಪಾದಸ್ಮರಣೆ ಮಾಡಲಿಲ್ವೇನೋ ನೀವು ಅಂತ ಕೇಳಿದ್ದಂತೆ. ಯಾರು? ಪುಷ್ಕರ ಯಮಕಿಂಕರರಿಗೆ ಕೇಳಿದ್ದಂತೆ. ಎಷ್ಟು ಅದ್ಭುತವಾದ ಮಹಿಮೆ ಇದೆ ಭಗವಂತಂದು. ಶ್ರೀಹರಿ ಕೃಷ್ಣ ಗೋವಿಂದ ಹರೇ ಮುರಾರೆ ಅಂತ ಬಾಯಲ್ಲಿ ಹೇಳಿದರೆ ಸಾಕು, ನಿಮಗೆ ನರಕ ದರ್ಶನ ಆಗ್ತಾ ಇದ್ದಿದ್ದಿಲ್ಲ. ಈಗಲಾದರೂ ಭಗವಂತನ ಚಿಂತೆಯನ್ನು ಮಾಡ್ರಿ ಅಂತ ಒಂದು ಶಬ್ದ ಹೇಳಿದ್ನಂತೆ. ಕೂಡಲೇ ಯಮ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ.
ಯಾಕಂದ್ರೆ ನೋಡ್ರಿ ಯಮಲೋಕನೇ ಖಾಲಿ ಆಗಿಬಿಟ್ರೆ ಪಾಪ ಯಮಗೇನು ಕೆಲಸ, ನನ್ನ ಕೆಲಸ ಎಲ್ಲಿ ಹೋಗಿಬಿಡ್ತದೋ, ನನ್ನ ಸ್ಥಾನ ಎಲ್ಲಿ ಹೋಗ್ತದೋ ಅಂತ ಯಮ ವಿಚಾರ ಮಾಡಿದ. ಆವಾಗ ಕೇಳಿದಂತೆ ಪುಷ್ಕರನಿಗೆ, ಪುಷ್ಕರ ನೀನೇನು ಹೇಳಿದ್ದಿ, ಸೈಡ್ ಸೀನ್ ಮಾಡಿಸು ಅಂತ ಹೇಳಿದ್ದಿ, ನರಕಗಳ ಸೈಡ್ ಸೀನ್ ಮಾಡಿಸು ಅಂದು. ನಿನಗೆಲ್ಲ ನರಕ ತೋರಿಸ್ತಾ ಬಂದೆ, ನಿನಗೆ ತೋರಿಸಿ, ನೀ ಕೇಳಿದ್ದನ್ನು ನಾನು ಮಾಡಿದೆ, ನಾನು ಹೇಳಿದ್ದನ್ನು ನೀ ಮಾಡು, ಇಷ್ಟು ತೋರಿಸಿದೆ, ಮಾತಾಡಬಾರ್ದು ಮಾತಾಡಿದೆ, ಈಗ ಹೊರಡು ನೀನು ಅಂತನ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಯಮ ಅಷ್ಟು ಹೇಳಿದ್ರು ಕೇಳಲಿಲ್ಲಂತೆ ಇವ ಪುಷ್ಕರ. ನೋಡು, ನನ್ನ ಕರ್ತವ್ಯ ಇದೆ, ಭೂಲೋಕದಲ್ಲಿದ್ದರೆ ಏನು, ನರಕ ಲೋಕದಲ್ಲಿದ್ದರೆ ಏನು, ಯಾಕೆ ಅಂದ ಯಮ. ಆ ಯಮನಿಗೆ ಪುಷ್ಕರ ಹೇಳಿದಂತೆ, ಯಮನೇ ನೀನು ಯಮಲೋಕದಲ್ಲಿ ಕೂತ್ಕೊಂಡು ಸಿಂಹಾಸನದಲ್ಲಿ ಹೀಗೆ ಅಂತ ಕಣ್ಣು ತೆಗೆದು ನೋಡ್ತೀಯ ಅಷ್ಟೇ, ನಾ ಯಮಲೋಕದಲ್ಲೇ ಇದ್ದೇನೆ. ಭೂಲೋಕ ಅಂದರೆ ಏನು ಅನ್ಕೊಂಡು, ಭೂಸುರರು ಅಂತ ನೀನು ಅನ್ಕೊಂಡಿ ಅಷ್ಟೇ, ಭೂಸುರರಲ್ಲೇ ಇಲ್ಲ, ಬರೇ ನರಕವಾಸಿಗಳೇ ತೊಳಗಿರೋದು, ಯಾಕೆ ಅಂತ ಕೇಳಿದಂತೆ.